ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂಥ ಸೊಕ್ಕೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ನಮ್ಮ ಉಜ್ಜಿನಣ್ಣವ್ರ ತೋಟದಾಗ. ನಮಸ್ಕಾರ ಸರ್. ನಮಸ್ಕಾರ. ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ? 2 ಎಕರೆ. ಟೋಟಲ್ ಜಮೀನು ಎಷ್ಟು ಬರುತ್ತೆ ಸರ್ ನಿಮ್ಮದು? ಜಮೀನು ಒಟ್ಟು ಜಮೀನು ಒಂದು 15 ಎಕರೆ ಎಲ್ಲ ಬಂದು ಎಲ್ಲ ಸೇರಿ 15 ಎಕರೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮರಳು ಸಿದ್ದೇಶ್ ಅಂತ. ನೀವು ಇವ್ರ ಮಗ? ಹೌದಲ್ಲ ಸರ್. ಸುಮಾರು ಒಂದು ವಾರದಿಂದ ಕಾಯ್ತಿದ್ದೀವಿ. ನಿಮಗಾಗಿ ಕಾಯ್ತಾ ನೀವು ಬರೋದು ನಮಗೆ ಬೇಕಾಗಿತ್ತು ಸರ್. ತೋಟದಾಗ ಒಂದು ಸ್ವಲ್ಪ ಒಂದೇ ನಿಮಿಷ. ಸರ್ ತಮ್ಮ ಹೆಸರು? ಕುಮಾರ್ ಅಂತ ಸರ್. ನಿಮ್ದು ಎಷ್ಟು ಎಕರೆ ಅಡಿಕೆ ನೋಡಿ? ನಮ್ದು 1.5 ಎಕರೆ ಇರ್ಬೋದು. ಎಷ್ಟು ವರ್ಷ ಗಿಡ ಸರ್? ಈಗ 3.5 ವರ್ಷ. 3 ವರ್ಷ. 3.5 ವರ್ಷ ಇದು. ಅವ್ರಿಗೂ ನಮಗೊಂದು 6 ತಿಂಗಳು ಹೆಚ್ಚು ಕಮ್ಮಿ ಅಷ್ಟೇ ಸರ್. ಹೌದಲ್ಲ ಸರ್. ಈಗ ಮಳಸಿದ್ದೇಶ ಸರ್ ಹೇಳೋದಾಗಲ್ಲ ಸರ್. ಈಗ ಸುಮಾರು 1 ತಾಸು ಆಯ್ತು ನಿಮ್ಮ ತೋಟಕ್ಕೆ ಬಂದು. ಹೌದು ಸರ್. 2 ಎಕರೆ ಅಡಿಕೆ ತೋಟ ನೋಡ್ಕೊಂತ ಬಂದ್ವಿ. ಹೌದು ಸರ್. ನಿಮ್ಮ ತೋಟಕ್ಕೆ ಸುಮಾರು ಒಂದು 24 ಲೋಡ್ ಸಗಣಿ ಗೊಬ್ಬರ ಕೊಟ್ಟಿದ್ದೀರಲ್ಲ? ಹೌದು ಸರ್. 24 ಲೋಡ್ ಕಟ್ಟಿವಿ ಸರ್. ಸಗಣಿ ಗೊಬ್ಬರ ಕೊಟ್ಟಿದ್ದೀರಲ್ಲ? ಹ್ಞೂ ಸರ್. ಸುಮಾರು ಒಂದು 3 ವರ್ಷದ ಅವಧಿಯಲ್ಲಿ ನೀವು ಕೊಟ್ಟಿದ್ದೀರಲ್ಲ? ಕೊಟ್ಟಿವಿ ಸರ್. 4 ವರ್ಷ ಕ್ರಾಸ್ ಆತಲ್ಲ? 4 ವರ್ಷ ತುಂಬೈತೆ ಸರ್. ಜುಲೈ 3ನೇ ತಾರೀಕು. ಅಲ್ಲ ಹೌದಲ್ಲ ಹ್ಞೂ. ತುಂಬೈತಲ್ಲ ಸರ್? 5ನೇ ವರ್ಷ 5ನೇ ವರ್ಷ ರನ್ನಿಂಗ್ ಅಲ್ಲ? ಹ್ಞೂ ಸರ್. ನಿಮ್ಮ ತೋಟದಾಗೆ ಕೊಟ್ಟಿರ್ತಕ್ಕಂಥ ಸಗಣಿ ಗೊಬ್ಬರ ನಾವು ನೋಡಿದ್ರೆ ಮೇಲೆ ಬಿದ್ದತಿ, ಅದು ಸದ್ಬಳಕೆ ಆಗಿಲ್ಲ ಸರ್. ಆಗಿಲ್ಲ. ಹೌದು. ಜೊತೆಗೆ ನಿಮ್ಮ ತೋಟದಾಗ ಎರೆಹುಳು ಇದಾವ ಸುಮಾರು. ಒಂದು 2-3 ಕಡೆ ತೆಗಿಸಿ ನೋಡಿದ್ದೀವಿ ನಾವು. ಎರೆಹುಳುಗಳು ಇಲ್ಲ ಸರ್. ಎರೆಹುಳು ಇಲ್ಲ. ಇಲ್ಲ. ಇದು ಗೊಣ್ಣೆ ಹುಳ ಹುಳ ಐತೆ ಸರ್. ನೀವೇನು ಕಾಗಿ ಬುತ್ತಿ ಅಂತೀರಲ್ಲ? ಹೌದು ಸರ್. ಗೊಣ್ಣೆ ಹುಳ ಐತಲ್ಲ? ಹೌದು. ಸುಮಾರು 2-3 ಕಡೆ ತೆಗಿಸಿದ್ರು ಕೂಡ 2-3 ಸಿಕ್ತಲ್ಲ? ಸಿಕ್ಕಾವ ಸರ್. ಸಿಕ್ತಲ್ಲ? ಹೌದು. ಗೊಣ್ಣೆ ಹುಳ. ಹೌದು. ಯಜಮಾನ್ರೆ, ಈಗ ನಿಮ್ಮ ತೋಟದಾಗ ಏನಾರ ಫಸಲು ನಂಗೆ ಕಾಣ್ತತಿ ಈ ವರ್ಷ? 24 ಲೋಡ್ ಗವಣಿ ಗೊಬ್ಬರ ಕೊಟ್ಟರು ಸರ್. ಫಸಲು ಕಾಣ. ಅಂದಾಜು ಈ ಸಲ ಎಷ್ಟೈತು ಫಸಲು ನಿಮ್ಮ ತೋಟದಾಗ? ಒಂದು ಕ್ವಿಂಟಲ್ 1.5 ಕ್ವಿಂಟಲ್. 1 ವರ್ಷ ಅಷ್ಟೇ ಸರ್. ಹೌದಾ? ಹೌದು. ಈಗ ನೀವು ಇವರು ಇದೇ ತಾನೇ ಜಗದೀಶ್ ಅವ್ರ ತೋಟ, ವ್ಯವಸಾಯ ಸೇವಾ ಸಹಕಾರ ಸಂಘದ ಕಾರ್ಯದರ್ಶಿ, ಇದು CEO. ಹೌದು. ಹಿಂದೆ ಸುಮಾರು ಆ ತೋಟಕ್ಕೊಂದು ಇದು 3ನೇ ಸಲ ಭೇಟಿ ಕೊಟ್ಟಿರೋದು ನಾನು. ಹೋಗಿ ಬಂದ್ಬಲ್ಲಿ. ನೀವು ನೋಡ್ತಿರಲ್ಲ ಸರ್, ನೀವು ತೋಟ ಇದು ಉಳಿಯೋ ಮಾಡ್ತಿರಲ್ಲ ಸರ್? ಮಸ್ತ್ ಇದೆ. ಚೆನ್ನಾಗೈತೆ? ಚೆನ್ನಾಗಿ ಬಂದೈತೆ. ಈಗ ಯಜಮಾನ್ರು ಹಾಂ. ಉಜ್ಜಿನಣ್ಣರ ಹತ್ರ ಮಾತಾಡಿದ್ರಿ ತಾವು. ಹೌದು. ಸುಮಾರು ಒಂದು 20-25 ನಿಮಿಷ ಆ ತೋಟದಾಗ ಇದ್ದೀನಿ. ಹೌದು ಸರ್. ಯಾರು ಇವ್ರ ಹತ್ರ, ಜಗದೀಶ್ ಹತ್ರ ಮಾತಾಡಿದ್ವಿ. ಹೌದು ಸರ್. ಅಳಿ ಆಗ್ಬೇಕು ಮಾತಾಡಿ. ಹೌದು. ನೀವು ಆ ತೋಟ ನೋಡಿದ್ರಲ್ಲ? ಹೌದು ಸರ್. ಈಗ ಅದು 5 ವರ್ಷ ಕಂಪ್ಲೀಟ್. ಈ 31ಕ್ಕೆ 5 ವರ್ಷ ಕಂಪ್ಲೀಟ್. ಹೌದು ಸರ್. ನಿಮಗೆ ಅವಳಿಗೆ ಭಾಳ ಅಂದ್ರೆ ಒಂದು ವರ್ಷ ಡಿಫ್ರೆನ್ಸ್. 1 ವರ್ಷ ಡಿಫ್ರೆನ್ಸ್ ಇರ್ಬೋದು. ಹೌದಾ? ಹೌದು ಸರ್. ಅವ್ರು ಅಷ್ಟೊಂದು ಸಗಣಿ ಗೊಬ್ಬರನೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್. ಈಗ ರೀಸೆಂಟಾಗಿ ಕೊಟ್ಟಿದಾರ ಈಗ. ಹೌದು. ಹೌದಲ್ಲ? ನಿಮಗೆ ನೋಡಿದರೆ ಆ ತೋಟದಾಗೆ ಕಾಯಿ ಒಂದೊಂದು ಗಿಡಕ್ಕೆ ಅಂದಾಜು ಎಷ್ಟು ಸಿಗ್ತತಿ ಅನ್ಸುತ್ತೆ ಸರ್? 5 ಕೆಜಿ, 10 ಕೆಜಿ, 15 ಕೆಜಿನಿಂದ 5 15 ಕೆಜಿ ತನಕ. ಐತೆ. ಹಾಂ. ನಮಗೆ ಸಂತೋಷ ಕಥ ನೋಡಿ. ಭಾಳ ಸಂತೋಷ. ಹೌದು. ಅಲ್ಲಿ ರೋಗ ಬಾಧೆ ಕೀಟ ಬಾಧೆ ಏನಾದ್ರು ಏನು ಕಾಣಲಿಲ್ಲ ಸರ್. ಏನು ಕಾಣಲಿಲ್ಲ. ಕಾಣಲಿಲ್ಲ ಸರ್. ತೋಟದ ತೋಟದ ಒಳಕ್ಕೆ ಹೋದರೆ ಅಂದಾಜು ನಿಮಗೆ ಗೊತ್ತಿದ್ದಂಗೆ ಸುಮಾರು ತೋಟ ನೋಡ್ತೀರಿ. ಎಷ್ಟಂತ ಎಕ್ಸ್ಪೆಕ್ಟ್ ಮಾಡಿದ್ರಿ ಅಲ್ಲಿ? ಅದನ್ನು ನಮಗೆ ಈಗ 5 ವರ್ಷಕ್ಕೆ ಇಷ್ಟು ಚೆನ್ನಾಗಿ ಬಂತಂದ್ರೆ ಅದು ನಮಗೆ ಭಾಳ ಸಂತೋಷ ಆಗತ್ತೆ ಸರ್. ಅದು ಇಷ್ಟು ಫಸಲು ಹೊಡೆದನ್ನೋದು ನಾವು ನೋಡಿದ್ವಿ ಸರ್. ಈಗಲೇ ನೋಡಿದ್ವಿ. ಈಗ ನಿಮ್ಮ ತೋಟದಾಗ ನಾವು ಇಷ್ಟ ತನಕ ಚರ್ಚೆ ಮಾಡಿದ್ದು ಏನಾಗೈತಿ ಅಂತ ಹೇಳಿದ್ವಿ. ಏನಿಲ್ಲ, ನಿಮಗೆ ಎರೆಹುಳ ಇಲ್ಲ, ಈ ದೊಣ್ಣೆ ಹುಳ ಐತಿ, ಏನು ಗಿಡ ಗರಿ ಅಡಿಕೆಂದಲ್ಲ ಹಂಗೆ ಬೆಳೆದೈತಿ. ಅದೇನೋ ಮತ್ತೆ ನೀವು ಗೊಬ್ಬರ ಕೊಟ್ಟರೆ ಉಪಯೋಗ ಆಗಿಲ್ಲ ಅಂತ ಹೇಳಿ. ಅಲ್ಲ, ಉಪಯೋಗ ಅಂದರೆ ಅದು ಮಿನರಲ್ ಸ್ಟೇಟಸ್ ಅಲ್ಲಿ ಖನಿಜೀಕರಣ ರೂಪದಲ್ಲಿ ಇರ್ತದದು. ಅದು ಅವೈಲಬಲ್ ಫಾರಮಿಗೆ ಬರ್ಬೇಕು ಅಂದರೆ ಒಂದಿಷ್ಟು ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗ್ಬೇಕು ನಿರಂತರವಾಗಿ. ಬೇರು ಅಭಿವೃದ್ಧಿ ಕೂಡ ಕಡಿಮೆ ಇದೆ. ನೀರು ಜಾಸ್ತಿ ಆಗೈತೋ ಇಲ್ವೋ? ನೀರು ಜಾಸ್ತಿ ಆಗೈತೆ. ನೀವು ಹೇಳೋ ಲೆಕ್ಕಕ್ಕೆ ನೀರು ನಮಗೆ ಈಗ ಅನ್ನಿಸ್ತದೆ. ಹೌದಲ್ಲ? ಹೌದು. ನಮಗೆ ಏನಾಗೈತಿ, ಅಡಿಕೆಗೆ ಭಾರಿ ನೀರು ಬೇಕು. ಅಡಿಕೆಗೆ ಭಾರಿ ಬೋರ್ ಎಸದು ಒಂದೇ ಬೋರ್ ಸರ್. ಈಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 7 ಎಕರೆ 6 ಎಕರೆ ಅದು ಒಂದೇ ಬೋರ್. ಎಲ್ಲ ಜನ ಎಷ್ಟು ಇಂಚ್ ಹೊಡಿ? 2 ಇಂಚ್ ಬೋರ್ದೇ ನೋಡಿ. ಈಗ ನೀವು ನೋಡಿ, ನಿಮಗೆ ಅಂತ ತಿಳಿತೇಳಿ ಸರ್, ಅದು ಸುಮಾರು ನಾನು ಇಲ್ಲಿ ಅಸಿಡಿಕ್ ಸಾಯಿಲ್ ಅಂತ ಹೇಳಿದ್ದೀನಿ. ಕನ್ಸಿಡರ್ ಮಾಡಿದ್ದು ಒಂದು 3.5 4.5 pH ಬರ್ತಾ ಇದೆ.
ಈ ಮಣ್ಣು ಆಮ್ಲೀಯ ಮಣ್ಣು ಅಂತ ಹೇಳಿದೀನಿ ನಾವು. ಆಮ್ಲೀಯ ಮಣ್ಣು, ಆಮ್ಲೀಯ ಮಣ್ಣಲ್ಲಿ ಪೋಷಕಾಂಶ ಅಬ್ಸರ್ವ್ ಆಗ್ತಕ್ಕಂಥದ್ದು ಅಥವಾ ಇದು ರೂಟ್ ಡಿಫಿಷಿಯನ್ಸಿ ಭಾಳ ಇದೆ, ಅಭಿವೃದ್ಧಿ ಕಡಿಮೆ. ಯಾವಾಗ ನಾವು ಮೇಲಿಂದ ಎಳೆಸ್ಕೊಂತ ಬಂದೀವಿ ಮಣ್ಣ, ಎಲ್ಲೂ ಕೂಡ ಏರ್ ಪರ್ಕ್ಯುಲೇಟ್ ಆಗಿರ್ತಕ್ಕಂಥ ಹೋಲ್ಸ್ ಇದಂತೀವಲ್ಲ ಸರ್, ಮೈಕ್ರೋಫೋರ್ಸ್ ಹೋಲ್ಸ್ ಏನಿದೆಯಲ್ಲ, ಈ ಮ್ಯಾಕ್ರೋಫೋರ್ಸ್ ಅಂಡ್ ಮೈಕ್ರೋಫೋರ್ಸ್ ಆ ಹೋಲ್ಗಳು ಕಾಣಲಿಲ್ಲ. ಓದಲ್ಲ ಸರ್. ಯಾವಾಗ ಬೇರಿಗೆ ಆಮ್ಲಜನಕ ಸಿಗಲ್ವೋ ಫುಡ್ ಅಬ್ಸರ್ವ್ ಆಗಲ್ಲ, ನೀರು ಚೆನ್ನಾಗಿ ಕೊಟ್ಟಿರೋದ್ರಿಂದ ಹೋಲ್ ಕ್ಲೋಸ್ ಆಯ್ತು. ಯಾವಾಗ ಫುಡ್ ಅಬ್ಸರ್ವ್ ಆಗಲ್ವೋ ತಂತು ಬೇರು ಮತ್ತು ಮುಖ್ಯ ಬೇರು ಸಂಖ್ಯೆ ಕಡಿಮೆ, ಒಂದಿಷ್ಟು ಮಿನಿಮಮ್ ಇದು ಬಂತು ಅಷ್ಟೇ, ಒಂದು ಮಿನಿಮಮ್ ತಗಂತು ರಿಸಲ್ಟ್ ಬಂತು. 1 ಕ್ವಿಂಟಲ್ ಅಡಿಕೆ ಅಂದರೆ ಕಡಿಮೆ. ಈಗ ಹರಪನಹಳ್ಳಿ ತಾಲೂಕಲ್ಲಿ ಒಂದು ಹಳ್ಳಿನಲ್ಲಿ ಒಬ್ಬ ರೈತ ಸುಮಾರು ಒಂದು 600 ಗಿಡ ಐತಿ, ಒಂದು 300 ಗಿಡ ಈ ಸಲ ಹೊಡೆದಿರೋದು ಒಂದು 15 ಕ್ವಿಂಟಲ್ ಫಸಲ್ ಐತತ್ತ ನೋಡಿದ್ರಿ. ಈಗ ಈ ಜಗದೀಶ್ ಅಣ್ಣವ್ರ ತೋಟದ ಅನುಭವ ಏನು ಹೇಳ್ತೀರಿ? ಯಶೋದಮ್ಮ ಜಗದೀಶ್ ಅವ್ರ ತೋಟದ ಯಶೋದಮ್ಮ ಜಗದೀಶಣ್ಣವ್ರ ತೋಟ ನಮ್ಮ ತೋಟಕ್ಕಿಂತ ಬಹಳ ಉತ್ತಮವಾಗೈತೆ ಸರ್. ಅವರು ಈಗ 3 ತಿಂಗಳು 4 ತಿಂಗಳು ಕೆಳಗೆ ನಾವು ನೋಡಿದ್ವಿ ಸರ್ ತೋಟನ. ನೀವು ಬಂದು ಹೋಗಕ್ಕಿಂತ ಮುಂಚೆ ತೋಟ ನೋಡಿದ್ವಿ ಸರ್. ಅಷ್ಟು ನಮಗೆ ಅದೇನ ಅಷ್ಟು ನಮ್ಮ ತೋಟ ಇದ್ದಂಗೆ ಐತ್ ಬಿಡ್ರಿ ಅಂತ ಅಂತಿದ್ವಿ ಸರ್ ನಾವು. ನೀವು ಬಂದು ಹೋಗಿಂದೆ ಆ ತೋಟದ ರೀತಿನ ಬೇರೆ ಆಗೈತೆ ಸರ್. ಭಾಳ ಗರಿ ಭಾಳ ಉತ್ತಮವಾಗಿ ಬಂದವು. ಭಾಳ ಇದು ಅಡಿಕೆ ಕಾಯಿ ಭಾಳ ನೀಟಾಗಿ ಕಚ್ಚೈತೆ ಸರ್. ಗೊನೆಗಳು ಮಾತ್ರ ಗೊಳೆಗಳ ಸಂಖ್ಯೆನೂ ಹೆಚ್ಚಿಗೆ ಆಯ್ತು ಸರ್, ಗೊನೆಗಳ ಸಂಖ್ಯೆ. ಈಗ ನಿಮ್ಮೂರು ಮೇಷ್ಟ್ರು ಇವರು ರಮೇಶ್ ಮೇಷ್ಟ್ರು, ಹ್ಞೂ ಸರ್, ನಿಂಗಪ್ಪ ಮೇಷ್ಟ್ರ ಮಗ ರಮೇಶ್ ಅಣ್ಣ. ನಿಂಗಪ್ಪ ಮೇಷ್ಟ್ರ ಮಗ ರಮೇಶ್ ಅಣ್ಣ ಮೇಷ್ಟ್ರು. ಹೌದು ಸರ್. ಅವ್ರ ತೋಟದ ಅನುಭವ ನಿಮ್ಗೆ ಏನಾರ ಗೊತ್ತಾತ ಸರ್? ಅವರು ನಮಗೆ ಏನು ಹೇಳಿದ್ರು ಸರ್, ಫಸ್ಟ್ ನಾವು ಅಲ್ಲಿ ಒಂದು ಹೊಲ ಬಿತ್ತಕ್ಕೆ ಹೋಗಿದ್ವಿ ಸರ್. ನಾವು ತೋಟ ನೋಡಿದ್ವಿ. ಮವ ಇದು ನಿಮ್ಮ ತೋಟ ಏನು ಭರ್ಜರಿ ಕಾಯಿ ಇತ್ತಲ್ಲ, ಏನು ಮಾಡ್ತಿದ್ದೀರಿ ನೀವು ಅಂತ ಕೇಳಿದ್ವಿ ಸರ್ ನಾವು. ಅವರು ಇಲ್ಲಪ್ಪ ನಾನು ಏನೂ ಮಾಡ್ತಾ ಇಲ್ಲ, ಡಾಕ್ಟರ್ ಸಾಯಿಲ್ ಕೊಡ್ತಾ ಇದ್ದೀನಿ, ಅದನ್ನ ಬಿಟ್ಟರೆ ನಾನು ಏನು ಬೇರೆದೇನು ಮಾಡಿಲ್ಲ, ಮಹಾದೇವಪ್ಪರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಸರ್ ಅವರು. ಅದಕ್ಕೆ ನಾವು ಮವ ನಮಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಬೇಕು, ಅವ್ರನ್ನ ನಮಗೆ ಕಾಂಟ್ಯಾಕ್ಟ್ ಮಾಡಿಸ್ರಿ ಅಂತ ಹೇಳಿದ್ವಿ ಸರ್. ಅವರೇ ಖುದ್ದಾಗಿ ಫೋನ್ ಮಾಡಿ ನಿಮಗೆ ನಮ್ಮ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿಸಿರಿ ಸರ್. ನಮ್ಮ ಹಳ್ಳಿಯ ಹಿಂಗೆ ಇವರು ಮಾಡೋದಕ್ಕೆ ಉತ್ಸಾಹ ಅದಾರೆ, ಹಂಗಾಗಿ ನಾವು ಇವ್ರನ್ನ ಮೀಟ್ ಮಾಡ್ರಿ ಅಂತಂತ ಹೇಳಿದ್ರು ಸರ್ ಅವರು. ಈಗ ಯಾವುದೇ ಇರಲಿ ಸರ್, ಒಂದು ಜೈವಿಕ ಗೊಬ್ಬರ ಬಳಸ್ತಕ್ಕಂಥ ಮೆಥಡ್, ಬಟ್ ನಾವು ಹೇಳ್ತಕ್ಕಂಥ ಸಲಹೆಗಳು ಅಂದರೆ ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳನ್ನ ರೈತರಿಗೆ ಅರ್ಥ ಮಾಡಿಸಿ, ಬಟ್ ಒಂದು ಜೈವಿಕ ಗೊಬ್ಬರ ಒಂದೇ ಕೆಲಸ ಮಾಡಲ್ಲ, ವಿಭಿನ್ನವಾಗಿ ಅರ್ಥ ಮಾಡಿಸಿ, ಜೊತೆಗೆ ಒಂದು ಸ್ಲರಿ ಎನ್ರಿಚರ್ ಇರ್ಬೋದು, ಅಥವಾ ನೀವು ಮಾಡ್ತಕ್ಕಂಥ ಮೆಥಡ್ ಯಾವ್ಯಾವ ಮೆಥಡಲ್ಲಿ ಮಾಡ್ತೀರೋ ಒಂದಿಷ್ಟು ಇಂಪ್ರೂವ್ ಟೆಕ್ನಾಲಜಿ ನಾವೇನೇನೋ ಪ್ರಯೋಗ ಮಾಡಿಸಿರ್ತೀವಲ್ಲ, ಹೊಸ ಪ್ರಯೋಗಗಳು ಮಾಡಿಸಿದಾಗ ಆ ಪ್ರಯೋಗ ಸಕ್ಸಸ್ ಆಗಿರೋ ಪ್ರಯೋಗ ಇನ್ನೊಬ್ಬ ರೈತರಿಗೆ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಅದು ಏನಾಗುತ್ತೆ ಅಂತಂದರೆ ಆ ರಿಸಲ್ಟ್ ರೂಪದಲ್ಲಿ ಹೊರಗೆ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಏನು ಅಂತಂದರೆ, ವೈಜ್ಞಾನಿಕವಾಗಿ ಹೇಳೋದಾದರೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆಗುತ್ತೆ, ಮಣ್ಣಿನ ರಾಸಾಯನಿಕ ಗುಣದಲ್ಲಿ ಬದಲಾವಣೆ ತರುತ್ತೆ, ಮಣ್ಣಿನ ಭೌತಿಕ ಗುಣ, ರೂಟ್ ಬಯೋಮಾಸ್ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿ ರೂಟ್ ಬಯೋಮಾಸ್ ಅಭಿವೃದ್ಧಿ ಆಗುತ್ತೋ ಲೀಫ್ ಬಯೋಮಾಸ್ ಮೇಲೆ ಗರಿನೂ ಕೂಡ ದೊಡ್ಡದಾಗುತ್ತೆ. ಯಾವಾಗ ಗರಿ ಸಂಖ್ಯೆ ಗರಿ ಉದ್ದ ಚೆನ್ನಾಗಿ ಬರುತ್ತೋ ಗರ್ಭ ಚೆನ್ನಾಗಿ ಬರುತ್ತೆ ಅಂತ. ಈ ಥರ ಆಗೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ನಾವು ಮಾಡೋ ಕೆಲಸಗಳು ಭಾಳ ಬುದ್ಧಿವಂತಿಕೆ ಮೇಲೆ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಚಾಚು ತಪ್ಪದೆ ಮಣ್ಣಿನ ಜೊತೆ ಒಬ್ಬ ರೈತ ಮಾತನಾಡ್ತಕ್ಕಂಥ ಒಂದು ಕಲೆ ಕಲಿಬೇಕು ಅನ್ನೋದು ನಮ್ಮ ವಿಚಾರ. ಇದು ನೀರು ಕೇಳ್ತತಾ, ಇದು ಗೊಬ್ಬರ ಕೇಳ್ತತಾ? ನಮ್ಮ ಅನುಭವದ ಪ್ರಕಾರ ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡೋದು, ತೋಟಗಾರಿಕೆ ಬೆಳೆನಲ್ಲಿ ರಸಗೊಬ್ಬರದ ಅವಶ್ಯಕತೆನೇ ಇಲ್ಲ. ಎಷ್ಟು ಬೇಕಾದರೂ ಫಸಲು ತಗೋಬಹುದು, ಅವಕಾಶ ಐತಿ. ನೀವು ಮಾಡ್ತಕ್ಕಂಥ ಮೆಥಡ್ಡು ಅದು ಭಾಳ ಮುಖ್ಯ. ಈಗ ಒಟ್ಟು ನಿಮ್ಮಿಂದ ನಮಗೆ ಸಲಹೆ ಬೇಕು ಸರ್ ಜಾಸ್ತಿ. ಈಗ ನಾವು ಎಷ್ಟೋ ವರ್ಷದ ರೈತರು ಇರ್ಬೋದು ಸರ್, ನಮ್ಮ ತಂದೆಯವ್ರ ಕಾಲದಿಂದ ನಾವೆಲ್ಲ ಒಳ್ಳೆ ರೈತರು ಅಂತ ಊರಾಗ ಇದನ್ನ ಮಾಡ್ತಾರೆ ಸರ್. ನಮಗೆ ಸಲಹೆ ಇಲ್ಲ ಸರ್. ಮುಖ್ಯವಾಗಿ ನಮಗೆ ಏನು ಬೇಕಾಗಿ ಸಲಹೆ ಇಲ್ಲ. ನಾವು ಮಾಡಿದ್ವಿ ನೀರು ಕಟ್ಟಬೇಕು, ಗೊಬ್ಬರ ಹಾಕ್ಬೇಕು, ಹೋದ್ವಿ ಕೆಲಸ ಮಾಡಿದ್ವಿ, ಹೊಲ ಹುಲ್ಲಾತ ಟ್ಯಾಕ್ಟ್ರಿ ಮನಿ ಟ್ಯಾಕ್ಟ್ರಿ ರೂಟ್ ಹೊಡೆದ್ವಿ, ಆ ರೀತಿ ಮಾಡೀವಿ ಸರ್ ನಾವು. ಗಿಡ ನಮಗೆ ಈಗ ಅಲ್ಲಿ ಫೋನ್ನ ಇದೇ ಥರ ಜಗದೀಶ್ ಇವತ್ತು ಮಾಡ್ತೀವಿ. ಹ್ಞೂ ಸರ್. ಸರ್ ಈ ಕಟಿಂಗ್ ಜಾಸ್ತಿ ಬರಲ್ಲ, ಒಂದು 4-5 ಕ್ವಿಂಟಲ್ ಬರ್ತೈತಿ, ದಯಮಾಡಿ ಈಗ ನೀವು ಉಳುಮೆ ಮಾಡಿಸ್ಬೇಡ್ರಿ ಅಂತ ಹೇಳಿದ್ವಿ. ಯಾಕೆ ಅಂದರೆ
ಅಲ್ಲಿ ಫಾರ್ಮೆಂಟೇಶನ್ ನಡೀತಿರ್ತೈತಿ, ಪ್ರಕ್ರಿಯೆ ನಡೀತಾ ಇರುತ್ತಲ್ಲ ಸರ್, ಜೈವಿಕ ಪ್ರಕ್ರಿಯೆ ನಡೀತಿದ್ದಾಗ ಅಲ್ಲಿ ಕಾಯಿ ಸೈಜ್ ಆಗ್ತಿರ್ತೈತಿ, ಡ್ರಾಪಿಂಗ್ ಆಗೋದು ಬೇಡ, ಕಾಯಿ ಪೋಷಕಾಂಶ ಚೆನ್ನಾಗೋದು ಇಲ್ಲಿ ಒದಗಬೇಕು ಅನ್ನೋದಾದ್ರೆ ಬೇರನ್ನ ಡಿಸ್ಟರ್ಬ್ ಮಾಡಬೇಡ್ರಿ, ದಯಮಾಡಿ ನಿಲ್ಸಿಬಿಡ್ರಿ, 45 ದಿವಸದ ನಂತರ ಮತ್ತೆ ನೋಡೋಣಂತೆ ಅಂತ ಹೇಳಿದ್ವಿ ಅವ್ರಿಗೆ. ಇಲ್ಲ, ತೋಟಗಾರಿಕೆ ಬೆಳೆನಲ್ಲಿ ಸಣ್ಣ ಸಣ್ಣ ತಪ್ಪುಗಳು ಕೂಡ ದೊಡ್ಡ ಪ್ರಮಾದವನ್ನ ತಂದಿರ್ತಾವ ಇಲ್ಲೋ? ದೊಡ್ಡ ನಷ್ಟ ಮಾಡ್ಯಾವ ಸರ್. ನನ್ನ ಲೆಕ್ಕದಾಗ ಸಣ್ಣ ಸಣ್ಣ ತಪ್ಪು ನಮಗೆ ದೊಡ್ಡ ನಷ್ಟ ಮಾಡ್ಯಾವ ಸರ್. ಈ ವರ್ಷದಿಂದ ನೀವು ಹೇಳೋ ರೀತಿಯಾಗ ನನಗೆ ದೊಡ್ಡ ನಷ್ಟನ ಆಗ್ಯದ ಸರ್ ಈ ವರ್ಷ. ಹೌದಲ್ಲ? ಹೌದು 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 ಸರ್, ಇನ್ನು ಮುಂದೆ ಆಗಲ್ಲ ಅದು ಸರ್. ಒಟ್ಟು ಯಾವುದೇ ವಿಚಾರ, ಯಾವುದೇ ಒಬ್ಬ ವ್ಯಕ್ತಿ ನಂಬೋದಕ್ಕಿಂತ ಮೊದಲು ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಅನ್ನೋದು ನಮ್ಮ ವಿಚಾರ. ನಿಮ್ಮ ಬಗ್ಗೆ ನಿಮ್ಮ ನಂಬಿಕೆ ಅಂದು ನಿಮ್ಮ ತೋಟದಾಗ ಕೆಲಸ ಮಾಡೋದು ಭಾಳ ಒಳ್ಳೆಯದು. ಬೇರೆ ಯಾರು ಹೇಳೋದು ಕೇಳೋದಕ್ಕೇನು, ನಾನು ಹೇಳೋದು ನನ್ನನ್ನು ಕೂಡ ನಂಬೇಡ್ರಿ ಅಂತ ಹೇಳ್ತಿರೋದು. ರಿಸಲ್ಟ್ ನೋಡ್ಕೊಂಬಂದ್ರಿ, ನನ್ನನ್ನು ಕೂಡ ಯಾಕೆ ಗೊತ್ತಾ, ನಿಮ್ಮ ಬಗ್ಗೆ 1000 ಜನ ನಾವು ಮಾಡಕ್ ಅಲ್ಲ ಸರ್, ನಾನು ಹೇಳೋದು ಅದಲ್ಲ. ಅಲ್ಲಿ ತೋಟ ತೋಟ ನೋಡಿ ಬಂದ್ಮೇಲೆ ನಂಬಿಕೆ ನೀವು ಹಂಗಲ್ಲ ನಾನು ಹೇಳ್ತಿರೋದು. ನಿಮ್ಮ ಕೆಲಸದ ಬಗ್ಗೆ ನಿಮಗೆ ನಂಬಿಕೆ ಇರ್ಲಿ. ಹೊರಗಿನ ಮಾತು ಅಂತಕ್ಕಂಥದ್ದು ಗಾಳಿ ಮಾತು ಅನ್ನೋ ವಿಚಾರ. ಸರಿನಾ ಸರ್? ಸರಿ ಸರಿ. ಉಜ್ಜಿನಪ್ಪ, ತೋಟ ನೋಡಿದ ಮೇಲೆ ಮಾಡಿಸಬೇಕು ಅನ್ನೋದು ನಮಗೆ ಮನಸ್ಸಿನಾಗ ಹುಟ್ಟಿದೆ ಸರ್. ಪ್ರಾಡಕ್ಟ್ಗಳು ಕೆಲಸ ಮಾಡ್ತವೆ, ನಮ್ಮ ಮನಸ್ಸು ಕೆಲಸ ಮಾಡಲ್ಲ. ನಮ್ಮ ಮನಸ್ಸು ಕೆಲಸ ಮಾಡಕ್ಕೆ ಇದಲ್ಲ ಸರ್. ನಾನು ದಡ್ಡ ಅವನು ಹೇಳಿದಾಗ ಮಾಡಿದ್ರೆ ನಾವು ಕಾಣ್ತಿದ್ವಿ. ನಾವು ರಾಮೇಶ್ ಹೇಳಿದ್ದು ಬರ್ತೀರಿ, ಅವ್ರಿಗೆ ತೆರಿ ಮುಖಂಬಿಡ್ತೀವಿ. ಥ್ಯಾಂಕ್ ಯು ಸರ್. ಏನು ಹೇಳ್ತೀರಾ ಅದನ್ನು ಆಯ್ತು ಸರ್. ಓಕೆ ಓಕೆ. ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರದಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ದಯಮಾಡಿ ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿ ನೀವೇ ವಿಜ್ಞಾನಿಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ. ಪ್ರತಿ ಹಂತದಲ್ಲೂ ಕೂಡ ನಾವೇ ಬಂದು ನೋಡಿ ಒಂದಿಷ್ಟು ಹೇಳಿದಾಗ ನೆಕ್ಸ್ಟ್ ನೀವು ನೋಡ್ತಕ್ಕಂಥ ಒಂದು ವಿಡಿಯೋ ಅಥವಾ ಬೇರೆ ರೈತನ ಅನುಭವಗಳನ್ನ ತಾವು ತಗೊಂಡು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಬುದ್ಧಿವಂತರಾಗ್ರಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ರಿ ಅಂತಕ್ಕಂಥದ್ದು, ಜೊತೆಗೆ ಸಮಗ್ರ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೊಳ್ರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ, ನಮ್ಮ ಉದ್ದೇಶ, ಸಮಾಜದ ಉದ್ದೇಶ. ನೀವು ಮಾಡ್ತಕ್ಕಂಥ ಕೆಲಸ ಒಂದೊಂದು ಎಕರೆನಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಆದಾಯ ತಗಲಿಕ್ಕೆ ಅವಕಾಶ ಇದೆ ಅಂತಂದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ರಿ. ನೀರನ್ನು ದುರ್ಬಳಕೆ ಮಾಡಬೇಡ್ರಿ, ಯಾಕಂದರೆ ಇದು ಬರಗಾಲ, ಇಲ್ಲಿವರೆಗೂ ಕೂಡ ಮಳೆ ಇಲ್ಲ ಅಂತಕ್ಕಂಥದ್ದು ನಮ್ಮ ವಿಚಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.